ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೋಡ್ರಿ, ನಮ್ಮ ಯಜಮಾನ್ರು ನನಗೊಂದು ಗಿಫ್ಟ್ ತಂದಾರ. ಗಿಫ್ಟ್ ಏನಪ್ಪ ಅಂದ್ರೆ ಕುಕ್ಕರ್. ನೋಡ್ರಿ, ಕುಕ್ಕರು ಎಷ್ಟು ಲೀಟ್ರ್ ಕುಕ್ಕರ್ ಐತಿ ಅಂತ ಓಪನ್ ಮಾಡಿ ನೋಡೋನು. ಓಪನ್ ಮಾಡು ಅಂದ್ರೆ ಹಂಗಾಗಿ ನಾನು ಓಪನ್ ಮಾಡಾಕತ್ತೀನಿ. ನೋಡ್ರಿ, ಇದು 5 ಲೀಟ್ರ್ ಕುಕ್ಕರ್, ಪಿಜನ್ ಕಂಪ್ನಿದು. ಮನೇಲಿತ್ತು 5 ಲೀಟ್ರಿಂದು. ಆದ್ರೆ ಸ್ವಲ್ಪ ಒಂದು ಹ್ಯಾಂಡ್ಲ್ ಹೋಗಿತ್ತು, ಮತ್ತು ಭಾರನೂ ಭಾಳ ಇತ್ತು, ಅದು ವಜ್ಜೆ ಇತ್ತು. ಹಾಗಾಗಿ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್, ಹೆಣ್ಮಕ್ಳು ಅಂದಮೇಲೆ ಒಂದು ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರ್ತಾವೆ. ಹಾಗಾಗಿ ಸ್ವಲ್ಪ ಭಾರ ಎತ್ತದ್ರಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗೆ. ಹಂಗಾಗಿ ಸ್ವಲ್ಪ ವೇಟ್ಲೆಸ್ ಇರೋದನ್ನು ತೊಗೊಂಬಂದಾರ. ಅಳವಾರ ಐತಿ, ನನಗೆ ಖುಷಿ ಆಯ್ತು. ನೋಡ್ರಿ, ವಿಸಿಲ್ ಭಾಳ ಚಂದ ಐತಿ, ಒಂಥರ ಡಿಫ್ರೆಂಟ್ ಐತಿ ಈ ವಿಸಿಲ್. ಭಾರ ಎತ್ತಕ್ಕೆ ಬರಲ್ಲ ಅಂದ್ರೆ ಅಷ್ಟು ಎತ್ತಕ್ಕೆ ಬರಲ್ಲ ಅನ್ಕೋಬೇಡ್ರಿ. ಸ್ವಲ್ಪ ತಿಕ್ಕೋದ್ರಾಗ ಸ್ವಲ್ಪ ಸಮಸ್ಯೆ ಆಗಿರ್ತಾವೆ. ಹಂಗಾಗಿ ತಿಕ್ಕಬೇಕಲ್ಲ, ಬಾಂಡೆನ ತಿಕ್ಕೊಂಬಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ. ಹಂಗಾಗಿ ಮತ್ತು ನೋಡಿರಿ, 2 ಲೀಟ್ರಿಂದ ಒಂದು, 3 ಲೀಟ್ರಿಂದ ಒಂದು, ಇನ್ನೆರಡು ಅದಾವೆ ಕುಕ್ಕರ್. ಇದು ಪಲಾವ್ ಮಾಡೋಕೆ, ಪಲಾವ್ ಇದ್ರಾಗ ಮಾಡೋದು ನಾನು. ಹಾಗಾಗಿ 5 ಲೀಟ್ರಿನ ಕುಕ್ಕರನ್ನು ಇಷ್ಟಪಟ್ಟು ತರಿಸ್ಕೊಂಡೀನಿ. ತವ್ರ ಮನೆಯಾಗ ಕೊಟ್ಟಿರೋದು 5 ಲೀಟ್ರಿನ ಕುಕ್ಕರ್ ಇಲ್ಲಿವರೆಗೂ ಬಳಸಿದ್ದಾಯಿತು. ಈಗ ಮತ್ತೊಂದು ಹೊಸ ಕುಕ್ಕರ್ ತಂದೇವಿ ನೋಡ್ರಿ. ಆನಂತರ ಬೆಳಗ್ಗೆ ಇದ್ರಾಗ ನೀನು ಪಲಾವ್ ಮಾಡಬೇಕು ಅಂದ್ರೆ ಇಬ್ಬರು ತಂದಿ ಮಗನು. ಹಾಗಾಗಿ ನಾನು ಆಯಿತು ಮಾಡ್ತೀನಿ ಅಂತೇಳಿ ಬೆಳಗ್ಗೆ ಓಪನಿಂಗ್ ಮಾಡೋದನ ಅಂದ್ರೆ ಮತ್ತು ಬೆಳಗ್ಗೆ ಓಪನಿಂಗ್ ಮಾಡಕ್ಕೆ ರೆಡಿಯಾಗಿ ನೋಡ್ರಿ. ಈಗ ಬೆಳಗಿನ ಟೈಮು ಟೀ ಮಾಡಾಕಿಟ್ಟಿನಿ. ನಿಖಿಲ್ ಬರೋ ಟೈಮಿಗೆ ಟೀ ಮಾಡಬೇಕು. ಟ್ಯೂಷನ್ಗೆ ಹೋಗಿರ್ತಾನೆ ನಾವು. ಬೆಳಗ್ಗೆ 7 ಗಂಟೆಗೆ ಹೋಗಿ ಮತ್ತು 8 ಗಂಟೆಗೆ ವಾಪಸ್ ಬರ್ತಾನೆ. ಬರೋದ್ರಾಗ ಟೀ ಮಾಡು, ಚಹಾ ಕೊಡು ಮಮ್ಮಿ ಅಂತಿರ್ತಾರೆ. ಬಂದ ತಕ್ಷಣ ಚಹಾ ಕೊಡಬೇಕು. ಬ್ರೆಡ್ ಬಿಸ್ಕಿಟ್ ಏನಾರ ಇದ್ರೆ ಚಹಾ ಕುಡಿತಾನೆ, ಇಲ್ಲಾಂದ್ರೆ ಬರೀ ಚಹಾ ಅಂತೂ ಕುಡಿಯಂಗಿಲ್ಲವ. ಈಗ ನೋಡ್ರಿ, ಚಹಾ ರೆಡಿ ಆಯಿತು. ನೆಕ್ಸ್ಟು ಪಲಾವ್ ಮಾಡೋಕೆ ಸ್ವಲ್ಪ ಲೇಟಾಗಿನೇ ಎದ್ದುಬಿಟ್ಟೆ. ಇವತ್ತು ಸ್ವಲ್ಪ ಜಲ್ದಿ ಹೇಳಬೇಕಾಗಿತ್ತು, ಲೇಟಾಗಿ ಎದ್ದೆ. ಏನು ಮಾಡೋದ್ರಿ, ಲೇಟಾಗಿ ಮುಕ್ಕೊಂಡ್ಬಿಡ್ತೀವಿ. ಹಾಗಾಗಿ ಜಲ್ದಿ ಎಚ್ಚರನೂ ಆಗಂಗಿಲ್ಲ. ಈಗ ತರಕಾರಿ ಹೆಚ್ಚಿಕೊಳಕ್ಕೆ ಜಾಸ್ತಿ ಏನಿಲ್ಲ. ಕ್ಯಾರೆಟು, ಆಲೂಗಡ್ಡೆ ಮತ್ತು ಬೀಟ್ರೂಟ್ ಇತ್ತು. ಬೀನ್ಸ್ ಬೇಕೇ ಬೇಕು. ಬೀನ್ಸು, ಕ್ಯಾರೆಟು, ಬೀಟ್ರೂಟು, ಆಲೂಗಡ್ಡೆ ಇವು ಮೇನ್ ಬೇಕು ಪಲಾವ್ಗೆ. ಬೀನ್ಸ್ ಇರಲಿಲ್ಲ. ಬೀನ್ಸ್ ಬದಲಿಗೆ ನಾನು ಬಂದು ನೋಡ್ರಿ, ಟ್ಯೂಷನ್ಲಿದ್ದ ಬಂದ ಆ ವಿಡಿಯೋ ಮಾಡಾಕತ್ತೀನಿ ಅಂತ ಪಟಕ್ಕನ ಹೋದ ಹಿಂದಕ್ಕೆ. ಹಂಗೆ ಮಾಡ್ತಾನೆ. ಒಟ್ಟು ವಿಡಿಯೋ ಬಂತಂದ್ರೆ, ವಿಡಿಯೋ ಮಾಡಾಕತ್ತೀನಿ ಅಂದ್ರೆ ಸರ್ದು ಬಿಡ್ತಾನೆ ಹಿಂದಕ್ಕೆ. ಯಾಕೆ ಅಂದ್ರೆ, ಇಲ್ಲ ನಾನು ಸ್ವೆಟ್ರ್ ಹಾಕ್ಕೊಂಡಿನಲ್ಲ ಅದಕ್ಕೆ ಅಂದ. ಆಯ್ತು ಬಿಡಪ್ಪ ಅಂತ ನಾನು ಸುಮ್ಮನೆ ಅದೇ. ಮತ್ತು ತರಕಾರಿ ಹೆಚ್ಚಾಕತ್ತಿದ್ದೆ. ಅದು ಬರೋದ್ರಾಗ ಟೀಗೆ ರೆಡಿ ಮಾಡಿಟ್ಟಿನಿ ಟೀನ. ಈಗ ನೋಡ್ರಿ, ಚೌಳಿಕಾಯಿ ಇದಕ್ಕೆ ಹಾಕೊಳಕತ್ತೀನಿ ಅಂದ್ರೆ ಬೀನ್ಸ್ ಇರಲಿಲ್ಲಲ್ಲ, ಮತ್ತು ಒಳ್ಳೇದು ನೋಡು ಏನೋ ತೋರ್ಸಕ್ಕೆ ಬಂದ. ಬೀನ್ಸ್ ಬದಲಿ ಚೌಳಿಕಾಯಿನ ಹಾಕ್ಕೊಳ್ತೇನೆ ನಾನು. ವಿಡಿಯೋ ನೋಡಿದಾಗ ಪಟಕ್ಕನ ಹೋಗ್ಬಿಡ್ತಾನೆ ಹಿಂದಕ್ಕೆ, ಅಷ್ಟು ನಾಚಿಗೆ ಅವಂಗೆ. ಮತ್ತು ಬೀನ್ಸ್ ಬದಲಿ ನಾನು ಚೌಳಿಕಾಯಿ ಸಹಿತ ಹೆಚ್ಕೊಂಡು ಅದರೊಳಗೆ ಹಾಕ್ಕೊತೀನಿ. ಏನು ಮಾಡಿದ್ರೆ ಇದರಲ್ಲೇ ಮಾಡೋದು. ಮತ್ತು ಮಾರ್ಕೆಟ್ ಅಂತೂ ಭಾಳ ದೂರ ಆಗುತ್ತೆ. ಎಲ್ಲ ಬೇಕು ಅಂದ್ರೆ ಸ್ವಲ್ಪ ಅಡ್ಜಸ್ಟಿಂಗ್. ಚೌಳಿಕಾಯಿ ಬದಲಿ ಬೀನ್ಸ್ ಬದಲಿ ಚೌಳಿಕಾಯಿ ಹಾಕೋದು ಸೇಮ್ ಇರುತ್ತಲ್ಲ ಎಲ್ಲ ಎರಡು. ಅಂದ್ರೆ ಒಬ್ಬರು ಹೋಟೆಲ್ ಇತ್ತು, ಹೋಟೆಲ್ನಾಗ ಪಲಾವ್ ಮಾಡ್ತಿದ್ರಲ್ಲ, ಅವರು ಬೀನ್ಸ್ ಬದಲಿ ಚೌಳಿಕಾಯಿನ ಹಾಕ್ತಿದ್ರು. ಹಾಗಾಗಿ ನಾನು ಅದಕ್ಕೆ ಅವರು ಇಲ್ರಿ ನಡೀತೈತಿ ಚೌಳಿಕಾಯಿ ಹಾಕ್ತೀವಿ ನಾವು ಅಂತಿದ್ರಲ್ಲ. ಹಂಗಾಗಿ ನಾನು ಅವಾಗಿದ್ದ ಚೌಳಿಕಾಯಿನ ಹಾಕಕತ್ತೀನಿ. ಬೀನ್ಸ್ ಇರಲಿಲ್ಲ ಅಂದ್ರೆ ಅಕಸ್ಮಾತ್ ಹಾಕ್ತೀನಿ ಅಷ್ಟೇ, ಇಲ್ಲಾಂದ್ರೆ ಬೀನ್ಸ್ ಹಾಕ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. 8:05 ಬರ್ತಾನೆ ಬರೋದ ಮನೆಗೆ. ಮತ್ತೊಂದು 5 ನಿಮಿಷ ಕುಂದಿರ್ತಾನೆ. ಟೈಮು ಸಾಲದೇ ಇಲ್ಲ, ಅವಸರ ಹೋಗ್ತಾನೆ. ಈಗ ನೋಡ್ರಿ, ಹೊಸ ಕುಕ್ಕರನ್ನು ಓಪನಿಂಗ್ ಮಾಡಾಕತ್ತೀನಿ. ತರಕಾರಿ ಎಲ್ಲ ಹೆಚ್ಚಿದ್ದಾಯಿತು. ಈಗ ಹೊಸ ಕುಕ್ಕರ್ನಾಗ ಪಲಾವ್ ಮಾಡೋದು ನೋಡ್ರಿ. ಹೊಸದಲ್ಲ, ಹಂಗಾಗಿ ಕ್ಲೀನಾಗಿ ತೊಳ್ಕೊಂಡು ಮತ್ತು ಪೈಸರ್ ಎಲ್ಲ ಬಿಚ್ಚಿ ಅದನ್ನು ಸಹಿತ ಚೆನ್ನಾಗಿ ತೊಳ್ಕೊಂಡು ತೊಗೊಂಬಂದೆ. ಈಗ ಅದನ್ನು ನೀರು ಸ್ವಲ್ಪ ಬೇಗನೆ ಆಗಲಿ ಅಂತೇಳಿ ಟೈಮ್ ಆಗಿಬಿಟ್ಟಿತ್ತಾಗಲೇ, ಸ್ವಲ್ಪ ಲೇಟ್ ಆಯ್ತು. ಹಂಗಾಗಿ ನಾನು ಏನು ಮಾಡಿದೆ, ನೀರನ್ನು ಬಿಸಿಗಿಟ್ಟೆ.
ನೀರು ಕಾಯಿಸಿದ್ನಿ ಅಂದ್ರೆ ಏನಾಗುತ್ತೆ, ಪಲಾವ್ ಜಲ್ದಿ ಆಗುತ್ತೆ. ಹಾಗಾಗಿ ನಾನು ಉಪ್ಪಿಟ್ಟು ಮಾಡುವಾಗ ಒಂದು ಸೈಡ್ ನೀರು ಕಾಸಕ್ಕೆ ಇಡ್ತೀನಿ, ಒಂದು ಸೈಡ್ ಉಪ್ಪಿಟ್ಟಿನ ರವೆ ಹುರಿದು ಇಟ್ಟು ಪಟ್ ಪಟ್ ಅಂತ ತರಕಾರಿ ಅಂದ್ರೆ ಏನು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಅಂತ ರೆಡಿ ಮಾಡಿ ಇಟ್ಕೊಬೇಕಲ್ರಿ. ಹಾಗಾಗಿ ನಾನು ಒಂದು 10 ನಿಮಿಷನ್ಯಾಗ ಉಪ್ಪಿಟ್ಟು ರೆಡಿ ಮಾಡಿಬಿಡ್ತೀನಿ. ಅಂದ್ರೆ ನೀರು ಕಾಯಿಸಿದ್ವಿ ಅಂದ್ರೆ ಬೇಗನೆ ಆಗುತ್ತೆ ನೋಡ್ರಿ ಉಪ್ಪಿಟ್ಟು ಮಾತ್ರ. ನಾನು ಹಂಗೆ ಮಾಡೋದು. ಹಾಗಾಗಿ ಈಗ ಕುಕ್ಕರ್ನಾಗ ಎಣ್ಣೆ, ಸ್ವಲ್ಪ ಕಡಲೆಬೇಳೆನ ಹಾಕ್ಕೊತೀನಿ ನಾನು. ಕಡಲೆಬೇಳೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಲವಂಗ, ಏಲಕ್ಕಿ, ಚಕ್ಕೆ ಇವನ್ನೆಲ್ಲ ಹಾಕ್ಕೋಬೇಕು. ಮತ್ತು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಮಿಕ್ಸಿ ಜಾರ್ ಒಳಗೆ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಇದನ್ನು ಎಲೆ ಹಾಕಿರ್ತೀವಲ್ರಿ, ಆರಿಸಿ ಒಗಿತೀವಲ್ಲ, ಹಂಗಾಗಿ ಆ ದೃಷ್ಟಿಯಿಂದ ಕರಿಬೇವು ನಮ್ಮ ದೇಹಕ್ಕೆ ಒಳ್ಳೆಯದು. ಆದ್ದರಿಂದ ನಾನೇನು ಮಾಡ್ತೀನಿ ರೀ, ಜಾರ್ನೊಳಗೆ ಕರಿಬೇವನ್ನು ಹಾಕ್ಬಿಡ್ತೀನಿ. ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಆನಂತರ ಖಾರಕ್ಕನುಗುಣವಾಗಿ 1-2-3 ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅದರಲ್ಲಿ ಸೇರಿಸಿದ್ದೀನಿ. ಈಗ ನೆಕ್ಸ್ಟ್ ಇನ್ನೂ ಹಂಗೆ ಹೆಚ್ಚೋದೈತಿ. ಫಸ್ಟ್ ಉಳ್ಳಾಗಡ್ಡಿ, ಬೀಟ್ರೂಟು, ಆನಂತರ ಕ್ಯಾರೆಟನ್ನು ಹಾಕ್ಕೊಂಬಿಟ್ಟೆ. ಯಾಕಂದ್ರೆ ಜಲ್ದಿ ಬೆನಿಬೇಕಲ್ರಿ, ಹಾಗಾಗಿ ಫಸ್ಟ್ ಹಾಕ್ಕೊಂಡೆ ಅದನ್ನ. ಉಳ್ಳಾಗಡ್ಡಿ ಜೊತೆಗೇನ ಹಾಕ್ಕೊಂಬಿಟ್ಟೆ ಅವೆರಡು, ಕ್ಯಾರೆಟು ಮತ್ತು ಬೀಟ್ರೂಟ್. ನೆಕ್ಸ್ಟ್ ಆಲೂಗಡ್ಡೆ ಮತ್ತು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಾಡಿಸ್ಕೊಂಡು ಆ ಪೇಸ್ಟನ್ನು ಸಹಿತ ಹಾಕ್ಕೊಂಡು ಚೆನ್ನಾಗಿ ಅದು ಸ್ಮೆಲ್ ಹೋಗೋವರೆಗೆ ಸ್ವಲ್ಪ ಬೇಯಿಸ್ಬೇಕು ನೋಡ್ರಿ. ಹಂಗಾಗಿ ಜಾರ್ನ್ಯಾಗ ಸ್ವಲ್ಪ ಅದು ತಳದಾಗ ಉಳಿದಿರ್ತೈತಲ್ಲ, ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹಾಕಬೇಕಾಗುತ್ತೆ. ನೆಕ್ಸ್ಟು ಅರಿಶಿನ ಪುಡಿನ ಹಾಕ್ಕೊಂಡೀನಿ. ನೆಕ್ಸ್ಟು ಮಸಾಲ ಪುಡಿ ನೋಡ್ರಿ, ಕಾಟ್ವಾ ಮಸಾಲೆನ ಹಾಕೋದು ನಾನು. ಕಾಟ್ವಾ ಮತ್ತು ಸಾಂಬಾರು ಮಸಾಲೆ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಅದೊಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಪಲಾವ್ಗೆ ಮಾತ್ರ ನಾನು ಎರಡನ್ನೂ ಉಪಯೋಗ ಮಾಡ್ತೀನಿ. ನೆಕ್ಸ್ಟು ಒಣ ಖಾರ ಹಾಕ್ಕೊಂಡೆ. ಸ್ವಲ್ಪ ಒಣ ಖಾರ ಇರಲಿ ಅಂತೇಳಿ, ಖಾರ ಕಡಿಮೆ ಇದ್ದು ನಮ್ಮ ಮೆಣಸಿನ್ಕಾಯಿ, ಹಾಗಾಗಿ ಸ್ವಲ್ಪ ಅದು ಖಾರನ ಕಡಿಮೆ ಐತ್ರಿ. ಈಗ ನೋಡಿರಿ, ನಾನು ಗ್ಲಾಸಲ್ಲೇ ಅಳತೆ ಮಾಡಿ ಹಾಕ್ಕೊಂಡಿದ್ದೆ. 1.5 ಗ್ಲಾಸ್ ಅಕ್ಕಿ ಇಟ್ಟರೆ 3 ಗ್ಲಾಸ್, 3ಕ್ಕಿಂತ ಜಾಸ್ತಿನ ಇಟ್ಕೋಬೇಕು ನೀರು. 3ಕ್ಕಿಂತ ಜಾಸ್ತಿ ನೀರನ್ನು ಇಟ್ಕೋಬೇಕು. 1 ಗ್ಲಾಸಿಗೆ 2.5 ಗ್ಲಾಸ್ ನೀರನ್ನು ಹಾಕ್ಕೊಂಡೆ ನಾನು. ಯಾಕಂದ್ರೆ ಒಂದೊಂದು ಅಕ್ಕಿ ಒಂದೊಂದು ಥರ ಇರ್ತಾವೆ ನೋಡ್ರಿ. ನಮ್ಮ ಅಕ್ಕಿ ಏನದವು ಸ್ವಲ್ಪ ನೀರು ಜಾಸ್ತಿ ಹಿಡಿದೈತೆ ಅದು. ಕೆಲವು ಅಕ್ಕಿ ಏನಿರ್ತಾವೆ, ಅಕ್ಕಿ ಪ್ಯಾಕೆಟ್ ಸ್ವಲ್ಪ ಕಡಿಮೆ ನೀರು ಹಿಡಿತಿರ್ತಾವೆ. ನಮ್ಮದು ಮಾತ್ರ ಇದು ಜಾಸ್ತಿ ನೀರು ಹಿಡಿತೈತಿ. ಸ್ವಲ್ಪ ಕಡಿಮೆ ಅನ್ನಿಸ್ತು, ಆದರೂ ಸ್ವಲ್ಪ ಮಾಡಿದ ಮೇಲೆ ಸ್ವಲ್ಪ ಉದುರು ಅನ್ನಿಸ್ತು. ನೆಕ್ಸ್ಟ್ ನಾನು ಹುಳಿ ಹಾಕಿರ್ತೀವಲ್ಲ ಟಮಾಟೆ ಹಣ್ಣು, ಹಾಗಾಗಿ ಟಮಾಟೆ ಹಣ್ಣು ಹಾಕಬೇಕು. ಮತ್ತು ಸ್ವಲ್ಪ ಹುಣಸೆ ಉಳಿದ್ರೂ ಚೆನ್ನಾಗಿ ಹಾಕ್ತಾರೆ. ದೊಡ್ಡ ಪಲಾವ್ ಜಾಸ್ತಿ ಮಾಡ್ತಿರ್ತಾರೆ ನೋಡ್ರಿ, ಅವರು ಹುಣಸೆ ಹಣ್ಣು ಹಾಕ್ತಿರ್ತಾರೆ. ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಕುದಿಯಕತ್ತು ಚೆನ್ನಾಗಿ. ಈಗ ನೋಡ್ರಿ, ಅಕ್ಕಿನೂ ಹಾಕ್ಕೊಂಡೆ. ಈಗ ಫುಲ್ ಮುಚ್ಚಿಬಿಡೋಣ. ಲಿಡ್ ಕ್ಲೋಸ್ ಮಾಡಿ 1-2-3 ಸೀಟಿ ಬರೋವರೆಗೂ ವೇಟ್ ಮಾಡ್ಬೇಕು ನೋಡ್ರಿ. ಈಗ ಪಲಾವ್ ಅಂತೂ ರೆಡಿ ಆಗ್ತು. ಈಗ ವಿಸಿಲ್ಗೆ ಹೋಗಿ ಮತ್ತೊಂದು 10 ನಿಮಿಷ ಬೇಕಾಗುತ್ತೆ ಅದು ರೆಡಿ ಆಗಕ್ಕೆ. ಈಗ ನೋಡ್ರಿ, ಪಲಾವ್ ಅಂತೂ ರೆಡಿ ಆಯ್ತು, ಮಸ್ತಾಗಿ ರೆಡಿಯಾಗಿತ್ತು. ಆದರೆ ಇನ್ನೊಂದು ಸ್ವಲ್ಪ ನೀರು ಹಿಡಿತಿತ್ತು. ಇಬ್ರಿಗೂ ಬಾಕ್ಸ್ ರೆಡಿ ಮಾಡಿ ಕೊಟ್ಟು ಕಳಿಸ್ತಿದ್ದೀನಿ ನೋಡ್ರಿ. ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.